ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಳಿಯಾಳ ಪಟ್ಟಣದ ಮೇದರ ಗಲ್ಲಿಯಲ್ಲಿ ಅನುಮತಿ ಪಡೆಯದೆ ಅಳವಡಿಸಿದ ಟಿಪ್ಪು ಸುಲ್ತಾನ್ ದಿ ಕಿಂಗ್ ಆಫ್ ಟೈಗರ್ ಭಾವಚಿತ್ರಕ್ಕೆ ಆಕ್ಷೇಪ ವ್ಯಕ್ತವಾಗಿರುವ ಹಿನ್ನೆಲೆ ಭಾವಚಿತ್ರ ಅಳವಡಿಸಲು ಪುರಸಭೆಯ ಅನುಮತಿ ಪಡೆದು ಅಳವಡಿಸಿ ಎಂದು ತಿಳುವಳಿಕೆ ಹೇಳಲು ಬಂದಿದ್ದ ಪುರಸಭೆಯ ಸಿಬ್ಬಂದಿಗಳ ಮೇಲೆ ಏಕವಚನದಲ್ಲಿ ಗದರಿಸಿದ ಯುವಕರ ಗುಂಪು ಆಕ್ಷೇಪ ವ್ಯಕ್ತಪಡಿಸಿ ಭಾವಚಿತ್ರ ತೆರವುಗೊಳಿಸಲು ವಿರೋಧ ವ್ಯಕ್ತಪಡಿಸಿದೆ. ಈ ಸಂದರ್ಭದಲ್ಲಿ ಪುರಸಭೆಯ ಸಿಬ್ಬಂದಿಗಳು ನಿಯಮಾವಳಿಗಳ ಬಗ್ಗೆ ತಿಳಿ ಹೇಳಿದ್ರು ಕೂಡ ಸಿಬ್ಬಂದಿಗಳಿಗೆ ಗೌರವ ಕೊಡದೆ ನಾವು ಭಾವಚಿತ್ರ ಯಾವುದೇ ಕಾರಣಕ್ಕೂ ತೆರವುಗೊಳಿಸೆವು ಹಾಗೂ ಅವರೊಬ್ಬ ಹೋರಾಟಗಾರಿದ್ದು ಆಕ್ಷೇಪಿಸಿದವರನ್ನ ಹಾಗೂ ಮೇಲಾಧಿಕಾರಿಗಳಿಗೆ ಸ್ಥಳಕ್ಕೆ ಕರೆದುಕೊಂಡು ಬರಲು ಒತ್ತಾಯಿಸಿದರು. ಪರಿಸ್ಥಿತಿ ವಿಕೋಪಕ್ಕೆ ತೆರಳುವುದನ್ನ ಮನಗಂಡ ಪುರಸಭೆ ಸಿಬ್ಬಂದಿಗಳು ಪಿಎಸ್ಐ ಕೃಷ್ಣಗೌಡ ಅರ್ಕೇರಿ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಸಾಳೆನವರ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಕೂಡಲೇ ಸ್ಥಳಕ್ಕಾಗಮಿಸಿದ ಅವರುಗಳು ಸಿಬ್ಬಂದಿಗಳೊಂದಿಗೆ ಆಗಮಿಸಿ ಆಕ್ಷೇಪಿಸಿದವರನ್ನ ವಿಷಯದ ಗಂಭೀರತೆ ಹಾಗೂ ನಿಯಮಾವಳಿಗಳ ಬಗ್ಗೆ ತಿಳಿ ಹೇಳಿ ಬ್ಯಾನರ್ ತೆರವುಗೊಳಿಸಿದರು. ಅನುಮತಿ ಪಡೆಯದೆ ಯಾವುದೇ ರೀತಿಯ ಬ್ಯಾನರ್ ಅಳವಡಿಸುವಂತಿಲ್ಲ, ಆದ್ದರಿಂದ ಅನುಮತಿ ಪಡೆಯುವುದು ಕಡ್ಡಾಯ ಅಂತ ಹೇಳಿದ್ರು. ತೆರವು ಆಕ್ಷೇಪಿಸಿದ್ದ ಯುವಕರ ಗುಂಪು ಯಾವುದೇ ಕಾರಣಕ್ಕೂ ತಾವೆಲ್ಲರೂ ಕೂಡ ಪರವಾನಗಿ ಪಡೆದು ಟಿಪ್ಪು ಸುಲ್ತಾನ್ ಬ್ಯಾನರ್ ಅಳವಡಿಸಿಯೇ ತೀರ್ತೀವಿ ಅಂತ ಘೋಷಿಸಿದ್ದು. ಆಗುವಂಗಿತ್ತಪ್ಪ ಅಂತಂದ್ರ ಅದು ಕಡ್ಡಾಯವಾಗಿ ಪರ್ಮಿಷನ್ ತಗೋಬೇಕಂತ ರೂಲ್ ಇದೆ, ಗೊತ್ತಾಯ್ತಾ? ನೀವು ಕಾನೂನನ್ನು ಗೌರವಿಸ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಅದು ಪರ್ಮಿಷನ್ ತಗೋಬೇಕು ಅಂತಂದ್ರೆ ನಾನು ಡಿ ಸಿ ಅವರಿಗೆ ಪರ್ಮಿಷನ್ ತಗೋಬೇಕು, ಓಕೆ? ಅಂದ್ರೆ ಮಾತ್ರ ಅದನ್ನ ಇಲ್ಲ ಅಂದ್ರೆ ನಾವು ಅದನ್ನು ತೆಗಿಬೇಕು. ಲೆಟರ್ ಕೊಡು, ಅವ್ರು ಲೆಟರ್ ಕಳಿಸ್ತಾರೆ. ಲೆಟರ್ ಕಳಿಸ್ಬಿಟ್ಟು ಅವ್ರು ಏನಾಗಿದೆ ಅಲ್ಲಿಂದ ಕೊಡಿ, ಬಂದ ತಕ್ಷಣ ನೀವು ಹಾಕೊಳ್ಳಿ. ಮತ್ತು ಸರ್ ಈಗ ನಾವು ಹಚ್ಚಿದ್ವಿ, ನಾವು ನಿಮಗೆ ಗೌರವ ಕೊಟ್ಟು ನಾವು ಸರ್ಕಾರಕ್ಕೆ ಗೌರವ ಕೊಟ್ಟು ಕಾನ್ಸ್ಟೇಬಲ್ ಸಾಹೇಬರು ಬಂದಿರು, ಅವ್ರು ನಾವು ಗೌರವ ಕೊಟ್ಟು ಅಲ್ಲಿಂದ ನಾವು ತೆಗೆದಿವಿ. ಅಲ್ಲಿಂದ ತೆಗೆದ ನಮ್ಮ ಪ್ರೈವೇಟ್ ನಮ್ಮ ಹೋಮ್ ತಾಗಿ ನಾವು ಇಟ್ಕೊಂಡಿವಿ. ಅವ್ರು ಏನು ಹೇಳಿದ್ರು ಈಗ? ನಾ ಹೇಳೋದು ಕೇಳಿಲ್ಲ. ಅವ್ರು ಏನು ಹೇಳಿದ್ರು? ನಿಮ್ಮ ಮನ್ಯಾಗ ಇಟ್ಕೊಂಡ್ರು ಸಾರ್ವಜನಿಕವಾಗಿ ಪಬ್ಲಿಕ್ ನೀ ಬೇಕಾದ್ರೆ ಮನೆ ಒಳಗೆ ಇಟ್ಕೋ, ಅದೇನು ಪಬ್ಲಿಕ್ ಯಾರು ಕಾಣ್ಲಾರ್ದಂಗೆ ಇಟ್ಕೋ, ಅದೇನು ನಿನಗೆ ಪ್ರೈವೇಟ್ ಹೋಮ್ ನಾವು ಇಟ್ಕೊಂಡ್ರೆ ಅದಕ್ಕೆ ಪ್ರೈವೇಟ್ ಮನೆ ಒಳಗೆ ಇಟ್ಕೊಳಪ್ಪ. ಅವ್ರು ಏನ್ ಹೇಳ್ತಾ ಇದಾರೆ? ಪಬ್ಲಿಕ್ ಕಾಣದೆ बाबा साहेब अम्बेडकर थे जो अहम शख्सियत की हमें जयंती ने बनाना का तो हमें किसकी बनाना बोलो? हमारे दिल में मोहब्बत आज भी छत्रपति महाराज शिवाजी महाराज की भी है, उनकी भी हमें जय जयकार करते हैं. हमें हमारे कर्नाटक में रहे वाले कित्तूर रानी चन्नम्मा की भी करते हैं, क्रांतिवीर संगोली रायन्ना की भी करते हैं, गलवड़ी मल्लामा की भी करते हैं. सबसे बढ़कर हमारे दिल में मोहब्बत है तो ऐसे महान शख्सियत हजरत शहीद वतन हजरत टिप्पू सुल्तान की करते हैं. क्यों बोलेगा तो आज हमें उनके इसमें हमारी इसमें हिम्मत है. सो हमने संविधान भी बराबर सिखाता है, टिप्पू सुल्तान रहमतुल्लाह खट भी बराबर सिखाता है. हमें दोनों से हमें लड़ने को तैयार है इंशाल्लाह. कौन मेरा अधिकारी बोला इसे काटने के बारे में? उन्हें सामने आना, एक रीजन बोलना है, हमने एक रीजन जो इन्होंने करे इसे काट कर बोलना, हमें खुद उसे जवाब देने कट है. बाबा साहेब अम्बेडकर के पेन से भी कट है, शहीद होता है टिप्पू सुल्तान रहमतुल्लाह अलैह के खट भी सी कट है. देखो अभी भी बोल रहे हैं, संविधान इज द मोस्ट इम्पोर्टेंट थिंग इन लाइफ. क्या बोलते हैं? मैं बाबा साहेब अम्बेडकर हमारे जीवजान असली फ्रीडम फाइटर बोलते बाबा साहेब अम्बेडकर. ಯಾವುದೇ ಇದ್ರು ಪರ್ಮಿಷನ್ ತೊಂದು ಹಾಕೋದು ಕಲ್ಕೋ. ಸರ್ ಪರ್ಮಿಷನ್ ನಾವು ತಗೊಳ್ಳಿಕ್ಕೆ ನಾವು ಮಾತಾಡ್ತೀವಿ, ನಿಮ್ಗೆ ಸವಾಲ್ ನನಗೆ ಅದೇನು ಹೇಳಕ್ ಹೋಗ್ಬೇಡ. ನೀವು ಮಾತಾಡ್ತಿ ಕಿತ್ತಾಡ್ತಿ ಪ್ರಶ್ನೆ ಅಲ್ಲ. ಪರ್ಮಿಷನ್ ತಗೋ, ಹಾಕೋ. ಪರ್ಮಿಷನ್ ನಾವು ಬೇಕಂತಿದ್ದೀರಿ, ನಮ್ಮ ಹೇಳ್ರಿ ಸಾಹೇಬ್ರೆ. ನೀ ಹಿಂಗ ಪಟ್ನ ಹೋಗಿ ಆ ಪರಿಸರದಲ್ಲಿ ಕಾನೂನು ಸುವ್ಯವಸ್ಥೆ ಮೇಲೆ ಗಂಭೀರ ಪರಿಣಾಮ ಬೀರುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಾ ಇತ್ತು. ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಿದೆ. ಇನ್ನು ಘೋಷಣೆಗಳ ಸುರಿಮಳೆ. ಅಧಿಕಾರಿಗಳು ತಿಳಿ ಹೇಳಿದ ನಂತರವೂ ಕೂಡ ನಮಗೆ ಟಿಪ್ಪು ಸುಲ್ತಾನ್ ಬ್ಯಾನರ್ಗೆ ಪೂಜೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ ತೆರವು ಆಕ್ಷೇಪಿಸಿದ ಯುವಕರ ಗುಂಪು ತೀವ್ರವಾಗಿ ನಾರೆ ತಕ್ತೀರ್ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆ ಕೂಗಲು ಪ್ರಾರಂಭ ಮಾಡ್ತಾ ಇದ್ದಂತೆಯೇ ಸ್ಥಳದಲ್ಲಿ ಇದ್ದ ಹಿಂದೂಪರ ಸಂಘಟನೆಗಳವರು ಹಿಂದೂಪರ ಘೋಷಣೆ ಕೂಗಲಾರಂಭಿಸಿದ್ರು. ಕೂಡಲೇ ಪರಿಸ್ಥಿತಿಯನ್ನ ಹತೋಟಿಗೆ ತಂದ ಪೊಲೀಸ್ ಅಧಿಕಾರಿ ಜಮಾವಣೆಗೊಂಡಿದ್ದ ಸಾರ್ವಜನಿಕರನ್ನ ಚದುರಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.